ಯಲ್ಲಾಪುರ ಪಟ್ಟಣದಲ್ಲಿ ಮಧ್ಯಾಹ್ನದ ವೇಳೆಯಲ್ಲಿ ಸಿಡಿಲು ಗುಡುಗು ಸಹಿತ ಭಾರೀ ಮಳೆ ಸುರಿಯಿತು. ಸೋಮವಾರ ಮಧ್ಯಾಹ್ನ ದಟ್ಟನೆ ಮೋಡ ಕವಿದು ರಭಸವಾಗಿ ಗಾಳಿ ಬೀಸಲು ಪ್ರಾರಂಭವಾಯಿತು. ನೋಡುತ್ತಲೇ ಗುಡುಗು ಸಿಡಿಲು ಆರ್ಭಟ ಪ್ರಾರಂಭವಾಗಿ ಕೊಂಚ ಆಲಿಕಲ್ಲು ಸಹಿತ ಮಳೆ ಸುರಿಯಲಾರಂಭಿಸಿತು. ಮಳೆಯ ಮುನ್ಸೂಚನೆ ಇಲ್ಲದೆ ಏಕಾಏಕಿ ಗಾಳಿ ಮಳೆ ಸುರಿದ ಹಿನ್ನೆಲೆಯಲ್ಲಿ ಕೆಲವು ಮನೆಗಳ ಹೆಂಚುಗಳು, ತಗಡಿನ ಶೀಟುಗಳು ಹಾರಿ ಬಂದು ಕೆಳಕ್ಕೆ ಬಿದ್ದಿದ್ದು, ಸಾಲು ಸಾಲು ಮರಗಳು ನೆಲಕಚ್ಚಿವೆ. ಇದರಿಂದ ಕರೆಂಟ್ ಕಂಬಗಳು ತರಗೆಲೆಯಂತೆ ಉದುರಿದೆ. ನೂತನ ನಗರ ಜಡ್ಡಿಯಲ್ಲಿ ತೆಂಗಿನ ಮರ ಬಿದ್ದ ಪರಿಣಾಮ 4-5 ಕರೆಂಟ್ ಕಂಬಗಳು ನೆಲಕಚ್ಚಿವೆ. ಬೆಲ್ ರಸ್ತೆಯಲ್ಲಿ 3-4 ಭಾರಿ ಗಾತ್ರದ ರೆಂಬೆಗಳು ಮುರಿದು ಬಿದ್ದಿವೆ. ಮದರ್ ತೆರೆಸಾ ಸ್ಕೂಲ್ ಮುಂಭಾಗದ ರಸ್ತೆಯಲ್ಲಿ ತೆಂಗಿನ ಮರ ಮನೆಯ ಮೇಲೆ ಬಿದ್ದಿದ್ದು, ಸದ್ಯದ ಮಾಹಿತಿ ಪ್ರಕಾರ ಯಾರಿಗೂ ಅವಘಡ ಸಂಭವಿಸಿಲ್ಲ. ಮಳೆಗಾಲದ ಜಾಗೃತಿಗೆ ಮನೆಗಳು ಸೋರದಂತೆ ಭದ್ರತೆ ಮಾಡಿಕೊಳ್ಬೇಕಿದೆ. ಸ್ಥಳೀಯ ಆಡಳಿತ ಗಟಾರಗಳ ಸ್ವಚ್ಛತೆ ಮತ್ತು ರಸ್ತೆ ಗುಂಡಿಗಳನ್ನು ಮುಚ್ಚೋದು ಮತ್ತಿತರ ಮಳೆಗಾಲ ಪೂರ್ವ ತಯಾರಿ ಕಾರ್ಯ ಕೈಗೆತ್ತಿಕೊಳ್ಬೇಕಿದೆ. ಬಹಳ ಪ್ರಮುಖವಾಗಿ ಪ್ರತಿಯೊಬ್ಬರೂ ತಮ್ಮ ಮನೆಯ ಸುತ್ತಮುತ್ತಲಿನಲ್ಲಿ ಅಪಾಯದಲ್ಲಿರುವ ಮರಗಳ ಅಥವಾ ರೆಂಬೆಗಳ ಬಗ್ಗೆ ಜಾಗೃತರಾಗಿ ಅರಣ್ಯ ಇಲಾಖೆಗೆ, ಪಟ್ಟಣ ಪಂಚಾಯತ್ಗೆ ಮಾಹಿತಿ ನೀಡಿ ತೆಗೆಸಬೇಕಿದೆ. ಅದರಲ್ಲೂ ತೆಂಗಿನ ಮರಗಳು ಅಪಾಯಕಾರಿಯಾಗಿ ಪರಿಣಮಿಸುತ್ತಿದ್ದು, ಕಳೆದ ವರ್ಷ ಮರ ಬಿದ್ದು ಓರ್ವ ವ್ಯಕ್ತಿ ಮೃತಪಟ್ಟಿದ್ದ. ಈ ಬಾರಿ ಗಾಳಿಗೆ 2 ತೆಂಗಿನ ಮರಗಳು ಬಿದ್ದಿದ್ದು, ಒಂದು ಮನೆಯ ಮೇಲೆ ಬಿದ್ದು ಅನಾಹುತ ಮಾಡಿದ್ದು, ಮತ್ತೊಂದು 5-6 ಕರೆಂಟ್ ಕಂಬಗಳನ್ನ ನೆಲಕ್ಕುರುಳಿಸಿದೆ. ಇನ್ನು ಕೆಲವೇ ತಿಂಗಳಲ್ಲಿ ಮತ್ತೆ ಮಳೆಗಾಲ ಆರಂಭಗೊಳ್ಳಲಿದೆ. ಕಳೆದ ಮಳೆಗಾಲದಲ್ಲಿ ಉಂಟಾದ ಗುಡ್ಡ ಕುಸಿತದಲ್ಲಿ ರಾಶಿ ಬಿದ್ದ ಮಣ್ಣು ಹಾಗೂ ಮತ್ತೆ ಕುಸಿಯದಂತೆ ತಡೆಯುವ ಯೋಜನೆಯನ್ನ ಸಂಬಂಧಿಸಿದ ಇಲಾಖೆ ರೂಪಿಸದೆ ನಿರ್ಲಕ್ಷ್ಯ ವಹಿಸಿದೆ. ಕಳೆದ ಜುಲೈ ತಿಂಗಳಲ್ಲಿ ಭಾರೀ ಮಳೆಯ ಪರಿಣಾಮ ಇಲ್ಲಿನ ಮುಖ್ಯ ಕಡಲ ತೀರದ ಬಳಿ ಇರುವ ಶ್ರೀರಾಮ ಮಂದಿರದ ಪಕ್ಕದಲ್ಲಿನ ಬೃಹತ್ ಪರ್ವತ ಕುಸಿದಿತ್ತು. ಕೂದಲೆಳೆಯ ಅಂತರದಲ್ಲಿ ಮಂದಿರಕ್ಕೆ ಹಾನಿ ತಪ್ಪಿದ್ದು, ಅದೇ ಶುದ್ಧ ಜರಿ ನೀರು ಬರುವ ಸ್ಥಳ ಮಂದಿರದ ಚಾವಣಿ ನಜ್ಜುಗುಜ್ಜಾಗಿತ್ತು. ಪ್ರಸ್ತುತ ಬೃಹತ್ ಬಂಡೆ ಗುಡ್ಡದ ತುದಿಯಲ್ಲಿ ಬೀಳುವ ಹಂತದಲ್ಲಿದ್ದು, ಮಣ್ಣಿನ ರಾಶಿ ಹಾಗೆ ಬಿದ್ದಿದೆ. ಇದಕ್ಕೆ ಪಿಚ್ಚಿಂಗ್ ಮತ್ತಿತರ ವೈಜ್ಞಾನಿಕ ಕ್ರಮದಿಂದ ಮತ್ತೆ ಕುಸಿಯದಂತೆ ತಡೆಯಲು ಪ್ರಯತ್ನಿಸುವುದು ಹಾಗೂ ಬಂಡೆ ಮಂದಿರದ ಮೇಲೆ ಬೀಳದಂತೆ ತಡೆಯಲು ಅಥವಾ ತೆರವುಗೊಳಿಸಲು ಸರ್ಕಾರದಿಂದ ಹಣ ಮಂಜೂರಿಗೊಳಿಸಬೇಕಿದೆ. ಗೋಕರ್ಣ ಮೇಲಿನ ಕೇರಿಯಿಂದ ಪ್ರವಾಸಿ ಮಂದಿರಕ್ಕೆ ತೆರಳುವ ಮಾರ್ಗದ ಪಕ್ಕದಲ್ಲಿ ಗುಡ್ಡ ಕುಸಿದು ಮಣ್ಣಿನ ರಾಶಿ ಹಾಗೆ ಬಿದ್ದಿದೆ. ಇಲ್ಲಿಯೂ ಸಹ ಮತ್ತೆ ಭೂಕುಸಿತ ಉಂಟಾದ್ರೆ ರಸ್ತೆ ಸಂಪರ್ಕವೇ ಕಡಿತಗೊಳ್ಳಬಹುದಾಗಿದೆ. ಮೂಡಂಗಿ ಸರ್ಕಾರಿ ಶಾಲೆಯ ಬಳಿ ಸಹ ಗುಡ್ಡ ಕುಸಿದು ಬೃಹತ್ ಬಂಡೆ ಶಾಲೆಯ ಆವಾರದಲ್ಲಿ ಉರುಳಿ ಬಂದಿತ್ತು. ಇಲ್ಲಿಯೂ ಸಹ ಯಾವುದೇ ಮುಂಜಾಗ್ರತಾ ಕ್ರಮ ಇನ್ನೂ ತೆಗೆದುಕೊಂಡಿಲ್ಲ. ತಾರಮಕ್ಕಿ ಮುಖ್ಯ ರಸ್ತೆ ಬಳಿ ಸಹ ಧರೆ ಅರೆಬರೆ ಕುಸಿದು ನಿಂತಿದ್ದು, ಈ ಭಾಗದಲ್ಲಿ ಪಿಚ್ಚಿಂಗ್ ಮಾಡುವ ಮೂಲಕ ಮತ್ತಷ್ಟು ಕುಸಿತವನ್ನ ತಡೆಯಬಹುದಾಗಿದೆ. ಪ್ರಕೃತಿ ವಿಕೋಪ ಅವಘಡದಲ್ಲಿ ನಡೆದ ಈ ಅವಾಂತರದ ವಿವರವನ್ನ ಕಂದಾಯ ಇಲಾಖೆ ಅಧಿಕಾರಿಗಳು ಅದೇ ಸಮಯದಲ್ಲಿ ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಎಂದು ತಿಳಿದು ಬಂದಿದೆ. ಆದರೆ ಮಳೆಗಾಲ ಕಳೆದು 6-7 ತಿಂಗಳು ಕಳೆದ್ರೂ ಯಾವುದೇ ಕ್ರಮ ಜರುಗಿಸದೇ ಇರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಏಪ್ರಿಲ್ 14ರಂದು ನಡೆಯಲಿರುವ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಹಾಗೂ ಅದ್ದೂರಿಯಾಗಿ ಆಚರಿಸಲು ದಾಂಡೇಲಿ ನಗರಾಡಳಿತದ ನೇತೃತ್ವದಲ್ಲಿ ನಡೆದ ಪೂರ್ವ ಸಿದ್ಧತಾ ಸಭೆಯಲ್ಲಿ ನಿರ್ಧರಿಸಿದರು. ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ನಗರಸಭಾ ಅಧ್ಯಕ್ಷ ಅಶ್ಫಾಕ್ ಶೇಖ್, ಪ್ರತಿ ವರ್ಷ ಕೂಡ ದಾಂಡೇಲಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ಕಾರ್ಯಕ್ರಮವನ್ನು ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾಗುತ್ತದೆ. ಪ್ರತಿ ವರ್ಷದ ಎಲ್ಲ ಕಾರ್ಯಕ್ರಮಗಳನ್ನು ಈ ವರ್ಷವೂ ಕೂಡ ಮಾಡಲಾಗುವುದು. ದಾಂಡೇಲಿ ನಗರಸಭೆ ಆವರಣದಲ್ಲಿ ಕಳೆದ ವರ್ಷ ಅಂಬೇಡ್ಕರ್ ಪುತ್ಥಳಿಯನ್ನ ಪ್ರತಿಷ್ಠಾಪಿಸಲಾಗಿದ್ದು, ಈ ವರ್ಷದ ಅಂಬೇಡ್ಕರ್ ದಿನಾಚರಣೆಯಂದು ಕಿತ್ತೂರು ಚೆನ್ನಮ್ಮ ವೃತ್ತದಿಂದ ಭವ್ಯ ಮೆರವಣಿಗೆಯನ್ನ ನಡೆಸಲಾಗುವುದು. ಈ ಮೆರವಣಿಗೆಯ ಕಲಾ ತಂಡದ ಉಸ್ತುವಾರಿಯನ್ನ ಅಂಬೇಡ್ಕರ್ ಪುತ್ಥಳಿ ಪ್ರತಿಷ್ಠಾಪನಾ ಸಮಿತಿಯವರು ನೋಡಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ಉಳಿದಂತೆ ವೇದಿಕೆ ಕಾರ್ಯಕ್ರಮ ಹಾಗೂ ಇನ್ನಿತರೆ ಕಾರ್ಯಕ್ರಮಗಳು ನಗರಾಡಳಿತದ ನೇತೃತ್ವದಲ್ಲಿ ನಡೆಯಲಿದೆ ಎಂದರು.
ಎಂದರು. ಈ ಸಂದರ್ಭದಲ್ಲಿ ನಗರಸಭಾ ಸದಸ್ಯರಾದ ಮೋಹನ್ ಹಲ್ವಾಯಿ, ಸಂಜಯ್ ನಂದ್ಯಾಳ್ಕರ್, ಅನಿಲ್ ನಾಯ್ಕರ್, ಬುದ್ಧಿವಂತ ಗೌಡ ಪಾಟೀಲ್ ಮುಂತಾದವರು ಮಾತನಾಡಿ, ದಾಂಡೇಲಿ ನಗರಾಡಳಿತದ ನೇತೃತ್ವದಲ್ಲಿ ನಡೆಯುವ ಅಂಬೇಡ್ಕರ್ ದಿನಾಚರಣೆ ಅತ್ಯಂತ ಅರ್ಥಪೂರ್ಣವಾಗಿ ನಡೆಯಲು ಎಲ್ಲಾ ರೀತಿಯ ಸಹಕಾರವನ್ನ ನೀಡೋದಾಗಿ ತಿಳಿಸಿದರು. ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ, ವಿವಿಧ ದಲಿತ ಪರ ಸಂಘಟನೆಯ ಪ್ರಮುಖರಾದ ಚಂದ್ರಕಾಂತ್ ನಡಿಗೇರ್, ಅನಿಲ್ ದಂಡಗಲ್, ಸತೀಶ್ ನಾಯ್ಕ್, ಶ್ರೀಕಾಂತ್ ಅಸೋದೆ, ರವಿ ಮಾಳ್ಕರಿ, ದೇವೇಂದ್ರ ಮಾದರ್, ರಾಜಶೇಖರ್ ನಿಂಬಾಳ್ಕರ್, ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ರಿಯಾದ್ ಸೈಯದ್, ಪತ್ರಕರ್ತ ಸಂದೇಶ್ ಜೈನ್ ಮುಂತಾದವರು ಅಂಬೇಡ್ಕರ್ ದಿನಾಚರಣೆ ಕುರಿತಾಗಿ ಸಲಹೆ ಸೂಚನೆಗಳನ್ನ ನೀಡಿದ್ರು. ಪೌರಾಯುಕ್ತ ವಿವೇಕ್ ಬನ್ನೆ ಮಾತನಾಡಿ, ಪ್ರಮುಖರಿಂದ ಬಂದ ಸಲಹೆಗಳನ್ನ ಸ್ವೀಕರಿಸಲಾಗಿದ್ದು, ನಗರಸಭೆಯ ಆವರಣದಲ್ಲಿಯೇ ಅಂಬೇಡ್ಕರ್ ಪುತ್ಥಳಿಯ ಹತ್ತಿರವೇ ಅಂಬೇಡ್ಕರ್ ಜಯಂತಿಯ ವೇದಿಕೆ ಕಾರ್ಯಕ್ರಮವನ್ನ ನಡೆಸಲಾಗುವುದು ಎಂದರು. ನಗರಸಭಾ ಉಪಾಧ್ಯಕ್ಷೆ ಶಿಲ್ಪಾ ಕೋಡೆ, ಸ್ಥಾಯಿ ಸಮಿತಿಯ ಅಧ್ಯಕ್ಷೆ ಸುಧಾ ಜಾಧವ್, ತಹಶೀಲ್ದಾರ್ ಕಾರ್ಯಾಲಯದ ಅಧಿಕಾರಿಗಳು, ನಗರಸಭಾ ಸದಸ್ಯರಾದ ಸರಸ್ವತಿ ರಜಪೂತ್, ರುಕ್ಮಿಣಿ ಬಾಗಡೆ, ಪ್ರೀತಿ ನಾಯರ್, ಪದ್ಮಜಾ ಜನ್ನು, ಮಜೀದ್ ಸನ್ನದಿ, ಶಾಹಿದಾ ಪಠಾಣ್, ವೆಂಕಟರಮಣಮ್ಮ ಮೈತಕುರಿ, ಆಸಿಫ್ ಮುಜಾವರ್, ಮೌಲಾಲಿ ಮುಲ್ಲಾ ಮುಂತಾದವರು ಹಾಗೂ ನಗರದ ವಿವಿಧ ದಲಿತ ಪರ ಸಂಘಟನೆಯ ಪ್ರಮುಖರು ಉಪಸ್ಥಿತರಿದ್ದರು. ಜಾತಿ ಮತ ಧರ್ಮಗಳ ಗೋಡೆಯನ್ನ ಹಾಕಿಕೊಂಡು ಮನಸ್ಸುಗಳ ನಡುವೆ ವಿಘಟಿಸುವ ವಿಷಬೀಜ ಬಿತ್ತುವ ಕೆಲಸ ದೇಶದಲ್ಲಿ ನಡೆಯುತ್ತಿದೆ. ರಾಷ್ಟ್ರಕವಿ ಕುವೆಂಪು ಸಮಾಜ ನಿರ್ಮಾಣದ ಕನಸನ್ನ ನನಸಾಗಿಸುವ ಕೆಲಸವನ್ನ ಎಲ್ಲರೂ ಮಾಡಬೇಕಾಗಿದೆ ಎಂದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಬಿಎನ್ ವಾಸರೆ ನುಡಿದರು. ದಾಂಡೇಲಿಯ ಸಾಹಿತ್ಯ ಭವನದಲ್ಲಿ ಹಮ್ಮಿಕೊಂಡಿದ್ದ ನೂತನವಾಗಿ ಅಸ್ತಿತ್ವಕ್ಕೆ ಬಂದ ಕಲಾ ಕೌಸ್ತುಭ ಸಂಘಟನೆಯ ಉದ್ಘಾಟನೆ ಹಾಗೂ ಕುವೆಂಪು ಸೇವಾ ರತ್ನ ಪ್ರಶಸ್ತಿಯ ವಿತರಣಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದ ಅವರು, ವಿಶ್ವ ಮಾನವತೆಯ ಸಂದೇಶವನ್ನ ಸಾರಿದ ಬಸವಣ್ಣ, ಸಮಸಮಾಜ ಬಯಸಿದ ಅಂಬೇಡ್ಕರ್, ಪ್ರೀತಿಯ ಬದುಕನ್ನ ಕಂಡ ಬುದ್ಧ, ಅಹಿಂಸೆ ಬೋಧಿಸಿದ ಗಾಂಧಿ ಹೀಗೆ ಈ ದೇಶದೊಳಗಿನ ಸಂತರ ಶ್ರೇಷ್ಠ ಮಹನೀಯರ ಬದುಕುಗಳನ್ನ ತಿಳಿದುಕೊಳ್ಳುವ ಕೆಲಸವನ್ನ ಎಲ್ಲರೂ ಮಾಡಬೇಕು. ಆ ಮೂಲಕ ದ್ವೇಷ, ಅಸೂಯೆ, ಮತಭೇದಗಳೆಂಬ ಕಸಕಡ್ಡಿಗಳನ್ನ ತೆಗೆದುಹಾಕಿ ಕುವೆಂಪು ಅವರ ವಿಶ್ವ ಮಾನವತೆಯ ಮನುಷ್ಯರಾಗಬೇಕು ಎಂದರು. ಕೇವಲ ಹೊಟ್ಟೆಪಾಡಿಗಾಗಿ ಅರ್ಜಿ ಬರ್ಕೊಡ್ತಿರ್ಲಿಲ್ಲ ಅವರು. ಆ ಅರ್ಜಿಯನ್ನ ಬರೆದುಕೊಡುವ ಕೆಲಸದ ಜೊತೆಗೆ ಹಣವಿಲ್ಲದವರಿಗೆ ಉಚಿತವಾಗಿ ಅರ್ಜಿಯನ್ನು ಬರೆದುಕೊಟ್ಟು ಸೇವೆಯನ್ನು ಕೂಡ ಮಾಡಿದ್ರು. ಅದರ ನಂತರದಲ್ಲಿ ಒಂದಿಷ್ಟು ರಾಜಕೀಯವಾಗಿ ಒಂದಿಷ್ಟು ನ್ಯೂಟ್ರಲ್ ಗೊತ್ತಿಲ್ಲ, ಇದು ನಮಗೆಲ್ಲ ಒಪ್ಪುವಂತಹ ಕ್ಷೇತ್ರ ಅಲ್ಲ ಅಂದ್ಕೊಂಡ್ರು ಅಥವಾ ಬೇರೆ ಇನ್ನೇನು ಕಾರಣ ಇತ್ತು ಗೊತ್ತಿಲ್ಲ. ಈಗ ಖುಷಿಯಾಗಿರುವುದು ಅಂದ್ರೆ ಒಂದು ಸಂಘಟನೆಯ ಮೂಲಕ ಸಾಮಾಜಿಕವಾದ ಸಾಂಸ್ಕೃತಿಕವಾದ ಕ್ಷೇತ್ರದಲ್ಲಿ ತಮ್ಮನ್ನ ತಾವು ತೊಡಗಿಸ್ಕೊಳ್ಳಕ್ಕೆ ಬಂದಿದ್ದೀರಲ್ಲ, ಬಹುಶಃ ದಾಂಡೇಲಿಯಲ್ಲಿ ಇರೋದ್ರಿಂದ ನನಗಂತೂ ಖುಷಿ ಆಗೇ ಆಗಿದೆ. ಯಾಕಂದ್ರೆ ಕೆಲಸಕ್ಕೊಬ್ಬ ಜನ ಸಿಕ್ಕಿದ್ರು ಅಂತ ಅವರು ಕಟ್ಟಿರುವಂತಹ ಈ ಕಲಾ ಕೌಸ್ತುಭ ಸಂಘಟನೆ ದೊಡ್ಡದಾಗಿ ಬೆಳೆಯಲಿ, ಅನೇಕರಿಗೆ ಬೆಳಕಾಗಲಿ ಅಂತೇಳಿ ನಾನು ಆರಂಭದಲ್ಲೇ ಹಾರೈಸ್ತೀನಿ. ಈ ಸಂಘಟನೆಗೆ ಈ ಹೆಸರನ್ನು ಯಾರು ಕೊಟ್ಟರು ಗೊತ್ತಿಲ್ಲ, ಭೀಮಾಶಂಕರ್ ಅವರು ಹೇಳಿದ್ರು ಅಥವಾ ಎಲ್ಲರೂ ಕೂಡ ಮಾತಾಡಿದ್ರು ಗೊತ್ತಿಲ್ಲ. ಕೌಸ್ತುಭ ಅಂದ್ರೆ ಒಂದು ರತ್ನ, ಒಂದು ಮಣಿ. ನಮ್ಮ ಭಾಸ್ಕರ್ ಅವರು ಇದ್ದಾರೆ, ಅದಲ್ಲ ಸರ್, ಒಂದು ರತ್ನ. ಸಮುದ್ರ ಮಥನದ ಸಂದರ್ಭದಲ್ಲಿ ಸಿಕ್ಕಂತ ರತ್ನಗಳಲ್ಲಿ ಅದು ಒಂದು. ಈಶ್ವರ ಹೇಳ್ತಾನಂತ, ಈ ರತ್ನವನ್ನ ಯಾರು ಇಟ್ಕೊಳ್ಳೋದು ಅಂತ ಕೇಳಿದಾಗ, ಜನ ಎಲ್ಲ ಅಲ್ಲಿ ದೇವತೆಗಳಿಗೆ ಕೇಳಿದಾಗ ಈಶ್ವರ ಹೇಳ್ತಾನಂತೆ, ಇದು ಎಲ್ಲರ ಹತ್ರ ಧರಿಸಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಖರವಾದ ಶಕ್ತಿಯನ್ನು ಹೊಂದಿರತಕ್ಕಂಥ ಕೌಸ್ತುಭ ಮಣಿ ಇದು, ಇದನ್ನ ಶ್ರೀಕೃಷ್ಣನೇ ಧರಿಸಬೇಕು ಅಂತೇಳಿ ಹೇಳ್ತಾನೆ. ನಾನು ಹೀಗೇನೆ ಅಂದಾಜಿಸ್ತಾ ಇದ್ದೀನಿ, ಬಹುಶಃ ಈ ಶಂಕರ ಆ ಗೋವಿಂದನಿಗೆ ಇದು ಈ ಕೌಸ್ತುಭವನ್ನ ಗೋವಿಂದನೇ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಗೋವಿಂದನ ಕೊರಳಿಗೆ ಕೌಸ್ತುಭ ಅನ್ನುವ ಸಂಘಟನೆಯನ್ನು ಹಾಕಿದ್ದಾರೆ ಅಂದುಕೊಂಡಿದ್ದೀನಿ. ಹಾಗಾಗಿ ಇಲ್ಲಿ ಶಂಕರ ಮತ್ತು ಗೋವಿಂದ ಇಬ್ಬರು ಇದ್ದಾರೆ. ಏನೇ ಇರಲಿ, ಅಂತ ಅಮೂಲ್ಯವಾದ ರತ್ನ ಅನ್ನುವಂತಹ ಹೆಸರನ್ನು ಇಟ್ಕೊಂಡಿರುವ ಕೌಸ್ತುಭ ಕಲಾ ಕೌಸ್ತುಭ ಸಂಘಟನೆ ತನ್ನ ಸಾಂಸ್ಕೃತಿಕ ಒಲುಮೆಯ ಜೊತೆಗೆ ಒಂದು ಸಾಮಾಜಿಕವಾದ ಚಿಂತನೆಯನ್ನ ಇಟ್ಕೊಂಡು, ಒಂದು ಜನಪರವಾದ ಕಾಳಜಿಯನ್ನ ಇಟ್ಕೊಂಡು, ಸಮಾಜಮುಖಿಯಾದ ಚಿಂತನೆಗಳನ್ನು ಇಟ್ಕೊಂಡು ಬೆಳೆಯಬೇಕು. ಬೆಳಗಾವಿಯ ಪ್ರಾಧ್ಯಾಪಕ ಎಚ್.ಬಿ. ಕೋಲ್ಕರ್ ಮಾತನಾಡಿ, ರಾಷ್ಟ್ರಕವಿ ಕುವೆಂಪು ಅವರು ಸೇರಿದಂತೆ ಈ ದೇಶದ ಮಹನೀಯರ ಆದರ್ಶಗಳು ಸಂಘಟನೆಯ ಧ್ಯೇಯವಾಗಿರಲಿ ಎಂದರು. ನ್ಯಾಯವಾದಿ ರಾಜಶೇಖರ್ ಐಎಚ್ ಮಾತನಾಡಿ, ಈ ನಾಡಿನ ಸಾಧಕರನ್ನ ಗೌರವಿಸುವ ಮಹತ್ವಾಕಾಂಕ್ಷೆಯೊಂದಿಗೆ ಹಲವು ಜನಪರ ಚಿಂತನೆಗಳನ್ನ ಮುಂದಿಟ್ಟುಕೊಂಡು ಅಸ್ತಿತ್ವಕ್ಕೆ ಬಂದಿರುವ ಕಲಾ ಕೌಸ್ತುಭ ಸಂಘಟನೆ ಮಾದರಿ ಸಂಘಟನೆಯಾಗಿ ಬೆಳೆಯಲಿ ಎಂದರು. ಮಾನವ ಹಕ್ಕುಗಳ ಸಂಘಟನೆಯ ರಾಜ್ಯ ನಿರ್ದೇಶಕ ಫಿರೋಜ್ ಫಿರ್ಜಾದೆ ಶುಭ
ಹಾರೈಸಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ದಲಿತ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಅಜನಾಳ್, ಕಲಾ ಕೌಸ್ತುಭ ಸಂಘಟನೆ ಇದು ಎಲ್ಲರ ಸಂಘಟನೆಯಾಗಿದೆ ಎಂದರು. ಹಿರಿಯ ಸಾಹಿತಿ ದುಂಡಪ್ಪ ಗೂಳೂರ್, ಅಬಕಾರಿ ಇಲಾಖೆಯ ನಿವೃತ್ತ ಉಪನಿರೀಕ್ಷಕ ಶ್ರೀಕಾಂತ್ ಅಸೋದೆ, ಗ್ರಾಮ ಪಂಚಾಯತ್ ಸದಸ್ಯ ಅಜಿತ್ ಥೋರಾತ್, ಹಿರಿಯ ಚಿಂತಕ ಸುಭಾಷ್ ಕಾನಡೆ ಮುಂತಾದವರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ರಾಜ್ಯದ ವಿವಿಧೆಡೆಯ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸುಮಾರು 80ಕ್ಕೂ ಹೆಚ್ಚು ಸಾಧಕರಿಗೆ ಕುವೆಂಪು ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ರು. ಕಲಾ ಸಂಸ್ಥೆಯ ಉಪಾಧ್ಯಕ್ಷೆ ಪಾರ್ವತಿ ಮೇಲಗಿರಿ ಸೇರಿದಂತೆ ಪದಾಧಿಕಾರಿಗಳು ಸಹಕರಿಸಿದ್ರು. ಕಲಾ ಕೌಸ್ತುಭ ಸಂಸ್ಥೆಯ ಅಧ್ಯಕ್ಷ ಗೋವಿಂದ್ ಮೇಲಗಿರಿ ಸ್ವಾಗತಿಸಿ ಪ್ರಾಸ್ತಾವಿಕ ಮಾತನಾಡಿದ್ರು. ಹನುಮಂತ ಕುಂಬಾರ್ ನಿರೂಪಿಸಿದ್ರು. ಶ್ರೀಮಂತ ಮದರಿ ವಂದಿಸಿದ್ರು. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆದವು. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್ ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್ ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್ ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.